ನನ್ನ ಕಸಿನ್ ಸಿಸ್ಟರ್ ಸೀಮಂತಕ್ಕೆ ಹೋದಾಗ ನಾವೆಲ್ಲರೂ ಕೂಡ ಹೋಗಿದ್ವಲ್ವ. ಸೊ ಎಲ್ಲರೂ ಇದ್ದೀವಿ ಅಂತೇಳಿ ಫ್ಯಾಮಿಲಿಗೆ ಎಲ್ರಿಗೂ ಸೇರಿಸಿ ಒಂದು ಡಿನ್ನರ್ನ ಅರೇಂಜ್ ಮಾಡಿದ್ವಿ. ನಮ್ಮ ಕಡೆ ಹೊಸ್ದಾಗಿ ಮದುವೆ ಆಗಿರೋರಿಗೆ ಮತ್ತು ಈ ಥರ ಪ್ರೆಗ್ನೆನ್ಸಿ ಟೈಮಲ್ಲಿ ಕರೆದು ಊಟ ಹಾಕ್ತೀವಿ. ನಮ್ಮ ಕಸಿನ್ ಸಿಸ್ಟರ್ಗೆ ಇವತ್ತು ನಮ್ಮ ಮನೆಯಲ್ಲಿ ಅಡುಗೆ ಎಲ್ಲ ಮಾಡಿ ಊಟ ಬಡಿಸಿದ್ವಿ. ಮನೆಯಲ್ಲಿ ಈ ಥರ ಏನಾದರೂ ಸ್ಪೆಷಲ್ ಆಗಿ ಅಡುಗೆ ಮಾಡಿ ಎಲ್ಲರನ್ನೂ ಕರೆದು ಊಟ ಬಡಿಸಿ ಮಾತುಕತೆ ಆಡ್ಕೊಂಡು ಕೂತ್ಕೊಂಡಾಗ ಫ್ಯಾಮಿಲಿ ಬಾಂಡಿಂಗ್ ಜಾಸ್ತಿ ಆಗುತ್ತೆ. ನಮ್ಮ ಮನೆಯಲ್ಲಿ ಏನು ಇದು ಅಪರೂಪ ಅಂತೂ ಅಲ್ವೇ ಅಲ್ಲ. ಸೊ ಅವಾಗವಾಗ ಈ ಥರ ಇದ್ದೇ ಇರುತ್ತೆ. ಹಾಗೆ ನಮ್ಮ ಅಪ್ಪನ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ನನ್ನ ತಂಗಿ ಫ್ಯಾಮಿಲಿಯವರು ಕೂಡ ಬಂದಿದ್ದರು. ಅವರೆಲ್ಲರೂ ಕೂಡ ಕುತ್ಕೊಂಡು ಊಟ ಮಾಡಿದ್ರು. ಆ ಟೈಮಲ್ಲಿ ಏನು ವಿಡಿಯೋ ಮಾಡ್ಕೊಂಡಿಲ್ಲ. ಸೆಕೆಂಡ್ ಟೈಮು ನಾವೆಲ್ಲರೂ ಕೂಡ ಊಟ ಕುತ್ಕೊಂಡಾಗ ಮಾಡ್ಕೊಂಡ್ವಿ. ನನ್ನ ತಮ್ಮ ಹೇಳ್ತಾ ಇದ್ದ, ನೀನು ಕರೆಕ್ಟಾಗಿ ವಿಡಿಯೋದಲ್ಲಿ ತೋರಿಸೋದೇ ಇಲ್ಲ, ಕರೆಕ್ಟಾಗಿ ತೋರಿಸು ಅಂತೇಳಿ. ಹಾಗಾಗಿ ಅವನ್ನ ಜೂಮ್ ಮಾಡಿ ತೋರಿಸ್ತಾ ಇದ್ದೆ. ಎಲ್ಲರೂ ಬೈತಾ ಇದ್ರು, ಬೆಂಗಳೂರಲ್ಲಿ ಎಲ್ಲ ಟೈಮಲ್ಲೂ ನೀನೇ ಕಾಣಿಸ್ಕೊತೀಯ, ಮತ್ತು ಎಷ್ಟು ಸಲ ನಿನ್ನ ವಿಡಿಯೋದಲ್ಲಿ ತೋರಿಸ್ಬೇಕು ಅಂತ. ಇವತ್ತಿನ ಸ್ಪೆಷಲ್ ಊಟದಲ್ಲಿ ನನ್ನ ತಂಗಿ ಮಾಡೋ ಚಿತ್ರಾನ್ನ ಅಂತೂ ತುಂಬಾ ಚೆನ್ನಾಗಿತ್ತು. ಊಟದಲ್ಲಿ ಕೋಸಂಬರಿ, ಸೋರೆಕಾಯಿ ಪಲ್ಯ, ಅನ್ನ, ಸಾಂಬಾರು, ಚಿತ್ರಾನ್ನ, ಹಪ್ಪಳ, ಉಪ್ಪಿನಕಾಯಿ, ಬಾದಾಮ್ ಪುರಿ ಮತ್ತು ಪಾಯಸನ ಮಾಡಿದ್ವಿ. ಅಡುಗೆ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ಲು.